ಈ ವಿಡಿಯೋದಲ್ಲಿ ನಾನು ಹೊಸಬರಿಗೆ ಯೋಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲು ನಾವು ಉಸಿರಾಟ ಕ್ರಿಯೆಗಳನ್ನ ಮಾಡಬೇಕಾಗತ್ತೆ. ಉಸಿರಾಟ ಕ್ರಿಯೆಗಳು ಹೇಗೆ ಮಾಡಬೇಕು ಬನ್ನಿ ನೋಡೋಣ, ನನ್ನ ಜೊತೆಗೆ ಮಾಡೋಣ. ಫಸ್ಟ್ ನಾವು ವಜ್ರಾಸನದಲ್ಲಿ ಕೂರಬೇಕು. ಒಂದು ಮ್ಯಾಟ್ ಹಾಕೊಂಡು ವಜ್ರಾಸನದಲ್ಲಿ ಕೂರಬೇಕು, ಅಥವಾ ನಿಮ್ಗೆ ಆಗ್ಲಿಲ್ಲ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇದು ಆಗ್ಲಿಲ್ಲ ಅಂತಂದ್ರೆ ಒಂದು ಚೇರ್ ಮೇಲೆ ಕೂತ್ಕೊಂಡು ಸಹ ಮಾಡಬಹುದು. ಫಸ್ಟ್ ಉದರ ಶ್ವಾಸ, ಹೊಟ್ಟೆಯಲ್ಲಿ ಉಸಿರಾಟ, ನೆಕ್ಸ್ಟ್ ಎದೆಯಲ್ಲಿ ಉಸಿರಾಟ, ಮತ್ತೆ ಗಂಟಲಲ್ಲಿ ಉಸಿರಾಟ. ಉದರ ಶ್ವಾಸ ಅಂತ ಕರಿತೀವಿ ನೋಡಿ. ಈ ಕೈಗಳು ಹೀಗೆ ಇಟ್ಕೋಬೇಕು, ತಲೆ ನೇರ, ಚೆನ್ನಾಗಿ ಉಸಿರಾಟ ಮಾಡಬೇಕು. ಹೊಟ್ಟೆಯಲ್ಲಿ ಉಸಿರಾಟ, ಬಸ್. ಈಗ ಉರಶ್ವಾಸ, ಎದೆಯಲ್ಲಿ ಉಸಿರಾಟ. ನಮ್ಮ ಮನಸ್ಸನ್ನ ಎದೆಯಲ್ಲಿ ಜೋಡಿಸ್ಕೊಂಡು ಮಾಡ್ತಾ ಹೋಗಂತ. ಕಣ್ ಮುಚ್ಚಿ ಮಾಡ್ಬೋದು, ಕಣ್ ತೆರೆದು ಮಾಡ್ಬೋದು. ಬಸ್. ಈಗ ಎರಡು ವರ್ಷ ಅಂಗೈ ಆಕಾಶ ನೋಡ್ತಿರ್ಲಿ. ಉಸಿರು ತಗೊಳ್ಳೋಣ, ಉಸಿರು ಬಿಡೋಣ. ಈಗ ಗಂಟಲಲ್ಲಿ ಉಸಿರಾಟ. ಪೂರಕ್ ರೇಚ್. ಬಸ್. ನಾನು 10 ಸತಿ ನೋಡ್ಸಿದ್ದೀನಿ, ನೀವು 5 ಸತಿ ಮಾಡಬಹುದು. ಇದಾದ್ಮೇಲೆ ಈಗ ಪೂರ್ಣಶ್ವಾಸ ಪ್ರಕಾರ 1 ಮಾಡ್ಬೇಕೀಗ. 2 ವರ್ಷ ಮಂಡಿ ಮೇಲೆ ಜೋಡಿಸ್ಕೊಳ್ಳೋದು ನೋಡಿ. ಪೂರಕ ಅಂದ್ರೆ ಉಸಿರು ತಗೊಳ್ಳೋದು, ರೇಚಕ ಅಂದ್ರೆ ಉಸಿರನ್ನ ಹೊರ ಹಾಕೋದು ನೋಡಿ. ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್. ಉಸಿರು ತಗೊಳ್ಳೋಣ, ಬಿಡೋಣ, ತಗೊಳ್ಳೋಣ, ಬಿಡೋಣ. ಹಂಗೆ ಕೆಳಗೆ ಈಗ ಹಾಗೆ ಉಸಿರು ತಗೊಳ್ಳೋಣ, ಬಿಡೋಣ, ಉಸಿರು ತಗೊಳ್ಳೋಣ, ಬಿಡೋಣ. ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್. ಪ್ರಕಾರ 2 ಮಾಡೋಣ ಈಗ. ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್. ಈಗ ಹಂಗೆ ಆಕಾಶ. ಪೂರಕ್ ರೇಚಕ್, ಉಸಿರು ತಗೊಳ್ಳೋಣ, ಬಿಡೋಣ. ನನ್ನ ಉಸಿರಾಟ ನೋಡಿ. ಬಸ್. ಈಗ ಪ್ರಕಾರ 3 ಹಸ್ತಗಳು ಪಾರ್ಶ್ವಕ್ಕೆ ಬರುತ್ತೆ, ಸೈಡಿಗೆ ಬರುತ್ತೆ. ಪೂರಕ್ ರೇಚಕ್, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಈಗ ಹಂಗೆ ಹೊರಗಡೆಗೆ ಉಸಿರು ತಗೊಳ್ಳೋಣ, ಬಿಡೋಣ, ಉಸಿರು ತಗೊಳ್ಳೋಣ, ಬಿಡೋಣ. ಪೂರಕ್ ರೇಚಕ್, ಪೂರಕ್ ರೇಚಕ್, ಪೂರಕ್ ರೇಚಕ್. ನೋಡಿ, ಕೈ ಎಡಗೈ ಎದೆ ಹತ್ರ, ಎಡಗೈ ಮೇಲೆ ಬಲಗೈ. ಪ್ರಕಾರ 4 ಮಾಡ್ತಾ ಇದ್ದೀವಿ. ಪೂರಕ್ ರೇಚಕ್, ಹಸ್ತ ಬದಲ್ ಮಾಡ್ಕೋಬೇಕು. ಪೂರಕ್ ರೇಚಕ್, ಎಗೈನ್ ಹಸ್ತ ಬದಲ್. ಉಸಿರು ತಗೊಳ್ಳೋಣ, ಬಿಡೋಣ, ಎಗೈನ್ ಬದಲ್. ಓಕೆ. ಈಗ 60 ಡಿಗ್ರಿ ಹಸ್ತ ಬದಲ್, ಹಸ್ತ ಬದಲ್. ಪೂರಕ್ ರೇಚಕ್, ಹಸ್ತ ಬದಲ್, ಪೂರಕ್ ರೇಚಕ್, ಹಸ್ತ ಬದಲ್, ಪೂರಕ್ ರೇಚಕ್. ಈಗ ಎಡಸದ ಮೇಲೆ ಬಲಸ ತೊಡೆ ಮೇಲೆ ಇಟ್ಕೋಬೇಕು. 90 ಡಿಗ್ರಿ ಮೇಲೆ ಬರುತ್ತೆ. ಮಾಡೋಣ. ಹಸ್ತ ಬದಲ್, ಪೂರಕ್ ರೇಚಕ್, ಹಸ್ತ ಬದಲ್, ಪೂರಕ್ ರೇಚಕ್, ಹಸ್ತ ಬದಲ್. ಈಗ ರಿವರ್ಸ್.
ಈಗ 60 ಡಿಗ್ರಿ. ಹಸ್ತಪಥ ನೇರ. ಬಸ್. ಈಗ ಮುಂದಿನ ಕ್ರಿಯೆ, 2 ಹಸ್ತ ಮೇಲೆ ತಗೋಬೇಕು. ಅಧೋಮುಖ ವಜ್ರಾಸನ ಅಂತೀವಿ. ಇದನ್ನ ಷಡಂಗಾಸನ ಅಂತ ಕರಿತೀವಿ. ಮಾರ್ಜಾಲ ಶ್ವಾಸ ನೋಡಿ, ಸೊಂಟ ಮೇಲೆ ತಲೆ ತಗ್ಸಿರ್ಬೇಕು, ಉಸಿರನ್ನ ಹೊರ ಹಾಕ್ಬೇಕು. ಉಸಿರು ತೊಳ್ತಾ ಮಾಡ್ತಾ ಹೋಗೋದು. ನೋಡೋಣ ಹೇಗೆ ಮಾಡೋದು ಅಂತ. ಪೂರಕ್ ರೇಚಕ್, ಪೂರಕ್ ರೇಚಕ್. ಮುಂದಿನ ಕ್ರಿಯೆ ಮಜ್ಜಲ ಶ್ವಾಸ ಮಾಡಿದ್ವಿ. ಈಗ ವ್ಯಾಘ್ರ ಶ್ವಾಸ ನೋಡಿ, ಬಲಗಾಲ ಮೇಲೆ ಒಳಗೆ, ಮೇಲೆ ಒಳಗೆ, ಉಸಿರು ತಗೊಳ್ಳೋದು ಬಿಡೋದು. ಈಗ ಬದಲು ಮಾಡ್ಕೊಳ್ಳೋದು. ಮೇಲೆ ಒಳಗೆ, ಮೇಲೆ ಒಳಗೆ, ಮೇಲೆ ಒಳಗೆ, ಪೂರಕ್ ರೇಚಕ್, ಉಸಿರು ತಗೊಳ್ಳೋದು ಬಿಡೋದು. ಬಸ್. ಮುಂದಿನ ಕ್ರಿಯೆ ಕಾಲುಗಳನ್ನ ಹಿಂದಕ್ಕೆ ಜಾಡಿಸೋದು ನೋಡಿ. ಪೂರಕ್ ರೇಚಕ್, ಪೂರಕ್ ರೇಚಕ್. ಈಗ ಎಡಗಾಲು. ಪೂರಕ್ ರೇಚಕ್, ಪೂರಕ್ ರೇಚಕ್. 2 ಉಸಿರಾಟ. ಈಗ ಬಲಗಾಲು ಬಲಕ್ಕೆ ಚಾಲನೆ. ಪೂರಕ್ ರೇಚಕ್, ಪೂರಕ್ ರೇಚಕ್. ಉಸಿರು ತೋಳೋಣ ಬಿಡೋಣ. ಈಗ ಎಡಗಾಲು. ಪೂರಕ್ ರೇಚಕ್, ಪೂರಕ್ ರೇಚಕ್. ಉಸಿರು ತೋಳೋದು ಬಿಡೋದು. ಐದೈದು ಬಾರಿ ಮಾಡ್ಕೊಂಡ್ರೆ ಸಾಕು. ಈಗ ಕ್ರಾಸ್ ವೈಸ್ ಬಲಕ್ಕೆ ಹೋಗ್ಬೇಕು, ಎಡಕ್ಕೆ ಬರಬೇಕು, ವಾಪಸ್ ಬಲಕ್ಕೆ ಹೋಗೋದು, ಎಡಕ್ಕೆ ಬರೋದು, ವಾಪಸ್. ನೋಡಿ ಉಸಿರಾಟ. ಪೂರಕ್ ರೇಚಕ್, ಪೂರಕ್ ರೇಚಕ್. ಎಡಗಾಲು. ಬಸ್. ಉಸಿರಾಟ, ರಿಲ್ಯಾಕ್ಸ್. ಬಲಗಾಲು ಮೇಲೆ ಮಡ್ತಿರ್ಲಿ, ದೃಷ್ಟಿ ನೇರ. ಉಸಿರಾಟ. ಸ್ಟ್ರೈಟ್ ಮಾಡೋದೀಗ. ಸ್ಥಿತಿಯಲ್ಲಿ ಇರಬೇಕು. ಡೌನ್. ಬದಲ್ ಮಾಡಿ. ಎಡಗಾಲು ಮೇಲೆ ಮಡ್ಸಿರ್ಲಿ, ಸ್ಟ್ರೈಟ್ ಮಾಡೋಣ. ಉಸಿರಾಟ ಮಾಡ್ಕೊಳ್ಳೋಣ. ಬಸ್. ಡೌನ್. ಈಗ ಬಲಗಾಲ ಮೇಲೆ ತಗೋಬೇಕು, ಎಡಗೈ ಮೇಲೆ ತಗೋಬೇಕು. ಸ್ಥಿತಿಯಲ್ಲಿ ಉಸಿರಾಟ. ಸ್ಟ್ರೈಟ್. ಡೌನ್. ಬದಲು ಮಾಡಿ. ಎಡಗಾಲ ಮೇಲೆ, ಬಲಗೈ ಮೇಲೆ. ಉಸಿರಾಟ. ಸ್ಟ್ರೈಟ್. ಬಸ್. ಈಗ 2 ಉಸಿರಾಟ ಮಾಡ್ಕೋಬೇಕು. ಈಗ ಮುಂದಿನ ಕ್ರಿಯೆ ಬಲಗಾಲ ಮೇಲೆ, ಬಲಗೈ ಮೇಲೆ. ಕಾಲು ಮಡಿಸಿರ್ಲಿ. ಸ್ಟ್ರೈಟ್. ಬಸ್. ವಾಪಸ್. ಈಗ ಎಡಗಾಲ, ಎಡಗಾಲ ಮಡಿಸಿರ್ಲಿ, ಎಡಸ್ತ ಮೇಲೆ. ಸ್ಥಿತಿಯಲ್ಲಿ ಉಸಿರಾಟ. ಸ್ಟ್ರೈಟ್. ಡೌನ್. 2 ಉಸಿರಾಟ. ಈಗ ಮುಂದಿನ ಕ್ರಿಯೆ ಬಲಗಾಲ ಮೇಲೆ ತಗೊಳ್ಳೋದು, ಬಲ ಸ್ಥಿತಿಯಿಂದ ನಮ್ಮ ಪಾದ ಹಿಡ್ಕೊಳ್ಳೋದು, ಸ್ಟ್ರೆಚ್ ಮಾಡೋದು, ದೃಷ್ಟಿ ನೇರ ಮಾಡೋದು. ಈಗ ತಲೆನ ಬಲಕ್ಕೆ ತಿರ್ಸ್ಕೊಂಡು ನಮ್ಮ ಪಾದ ದರ್ಶನ ನಾವೇ ಮಾಡುವಂತ.
ಬದಲ್. ಎಡಗಾಲ ಮೇಲೆ ಎಡಸ್ತಿಂದ ಎಡಪಾದ ಹಿಡಿಯೋಣ, ಸ್ಟ್ರೆಚ್ ಮಾಡೋಣ, ದೃಷ್ಟಿ ನೇರ. ನಮ್ಮ ಪಾದ ದರ್ಶನ ಮಾಡ್ಕೊಳ್ಳೋಣ, ತಲೆ ನೇರ, ರಿಲೀಸ್ ಡೌನ್. ಅದು ಮುಖ ವಜ್ರಾಸನ. 2-3 ಉಸಿರಾಟ. ಶಶಾಂಕಾಸನ ಉಸಿರಾಟ. 2 ಹಸ್ತ ಮಂಡಿ ಸಮೀಪ. ನಿಧಾನವಾದ ಮೇಲೆ 2 ಹಸ್ತ ದ್ರೋಣ ಮುದ್ರೆ, ರಿಲ್ಯಾಕ್ಸ್. ಇಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ. ಈಗ ಶ್ವಾನ ಕ್ರಿಯೆ ಮಾಡೋಣ. ಆದ ತಕ್ಷಣ 4 ಒಳಗೆ ತಗೊಂಡು ದುಡ್ಡಿ ಮುಚ್ಚಿ ವಿಶ್ರಾಮ. ನೆಕ್ಸ್ಟ್ ಕಟಿಶ್ವಾಸ. ನೆಕ್ಸ್ಟ್ ಹೇಳ್ತೀವಿ ಕಟಿಶ್ವಾಸ. ವಿಶ್ರಾಂತಿಯಿಂದ ವಾಪಸ್ ಬಲಗೈ ಆದಿ ಮುದ್ರೆ ಈ ತರ ಲಾಕ್ ಮಾಡಬೇಕು. ಹಿಂದ್ಗಡೆ ಈ ರೀತಿ ಲಾಕ್ ಮಾಡಬೇಕು. ಉಸಿರು ತೊಳ್ತಾ ಹಿಂದಕ್ಕೆ ಹೋಗ್ಬೇಕು, ಉಸಿರು ಬಿಡ್ತಾ ಮುಂದೆ. ಪೂರಕ ಅಸ್ತ ಬದಲ್ ರೇಚಕ. ಪೂರಕ ಅಸ್ತ ಬದಲ್ ರೇಚಕ. ಪೂರಕ ಅಸ್ತ ಬದಲ್ ರೇಚಕ. ಪೂರಕ ಅಸ್ತ ಬದಲ್ ರೇಚಕ. ನಿಧಾನವಾಗಿ ಮೇಲೆ ಬರೋಣ. ಈಗ ಪ್ರಕಾರ ದೋಮಣ. 2 ಹಸ್ತ ಆದಿ ಮುದ್ರೆ, ಕಿಬ್ಬಟ್ಟೆ ಬಳ್ಳಿಗೆ ಒರೆಸ್ಕೊಳ್ಳೋಣ. ಉಸಿರು ತೊಳ್ತಾ ಹಿಂದಕ್ಕೆ ಹೋಗ್ಬೇಕು, ಉಸಿರು ಬಿಡ್ತಾ ಮುಂದೆ. ಹಾಗೆ ಹಿಂದಕ್ಕೆ, ಹಾಗೆ ಮುಂದೆ. ಪೂರಕ ರೇಚಕ. ಈಗ ಪೂರ್ತಿ ಉಸಿರು ತೊಳ್ತಾ ಹಿಂದಕ್ಕೆ ಹೋಗ್ಬೇಕು. ಪೂರ್ತಿ ಉಸಿರನ್ನ ಹೊರ ಹಾಕಿ ಉಸಿರಾಟ ಮಾಡಬಾರ್ದು. ಇದನ್ನ ಕುಂಭಕ ಅಂತೀವಿ. ನಿಧಾನ ಉಸಿರು ತೊಳ್ತಾ ಮೇಲೆ ಎಡಹಸ್ತದಿಂದ ಕಿಬ್ಬಟ್ಟೆ ಮೇಲೆ ಕೈ ಆಡಿಸ್ಕೋಬೇಕು. ಪ್ರಕಾರ 3 ಮಾಡೋಣ. ಎಡಹಸ್ತದ ಮೇಲೆ ಬಲಹಸ್ತ ಅಣ್ಣಂದ್ರು, ಮಾತೆಯರು ಬಲಹಸ್ತದ ಮೇಲೆ ಎಡಹಸ್ತ. ಇದು ಮಾತೆ ಮಾಡುವಂಥದ್ದು. ಬಲಹಸ್ತ ಮೇಲೆ ಬಂದ್ರೆ ಅಣ್ಣಂದ್ರು ಮಾಡುವಂಥದ್ದು. ಪ್ರಕಾರ 3. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಪೂರಕ ರೇಚಕ. ಪೂರಕ ರೇಚಕ. ಉಸಿರು ತೊಳ್ತಾ ಮೇಲೆ ಬಂದು ಹಿಂದೆ ಪೂರ್ತಿ ಉಸಿರನ್ನ ಹೊರ ಹಾಕಬೇಕು. ಉಸಿರಾಟ ಬೇಡ, ಅದನ್ನ ಕುಂಭಕ ಅಂತೀವಿ. ನಿಧಾನ ಉಸಿರು ತೊಳ್ತಾ ಮೇಲೆ ಹೊಟ್ಟೆ ಮೇಲೆ ಕೈ ಹಾಕ್ಸ್ಕೊಳ್ಳೋಣ. 2 ಹಸ್ತ ದ್ರೋಣ ಮುದ್ರೆ, ರಿಲ್ಯಾಕ್ಸ್, ವಿಶ್ರಾಂತಿ. ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳೋಣ. ಉಸಿರಾಟ ಕ್ರಿಯೆಗಳನ್ನು ಮಾಡಿದ್ದೀವಿ. ನಾವು ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಯಾವ ರೀತಿ ಹದ ಮಾಡ್ತೀವೋ ಹಾಗೆ ಯೋಗ ಮಾಡಲು ಈ ದೇಹವನ್ನ, ಉಸಿರಾಟವನ್ನ ಹದ ಮಾಡಕ್ಕೆ ಈ ಕ್ರಿಯೆಗಳನ್ನ ಮಾಡ್ತೀವಿ. ಈ ಕ್ರಿಯೆಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ ನಂತರ ನೋಡಿ ಈ ರೀತಿ ನೆನೆಸಿರ್ತಕ್ಕಂಥ ಕಡಲೆ ಬೀಜ, ಹೆಸರು ಕಾಳು ಈ ಥರ ನೆನೆ ಹಾಕಿಬಿಟ್ಟು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.